Hi everyone, welcome back to Whale IQ classes. Last video we discussed about one dimensional arrays. ಯಾವ ರೀತಿ ಒನ್ ಡೈಮೆನ್ಷನಲ್ ಅರೇನ ಇನಿಷಿಯಲೈಸ್ ಮಾಡ್ಬೋದು ಅಂಡ್ ದೆನ್ ಹೌ ಟು ಡಿಕ್ಲೇರ್ ದೆಮ್ ಅಂಡ್ ವಿ ಸಾ an example program for that. In this video we will be discussing about application of array, that is how we will use arrays for searching. Next concept is a two-dimensional array. So types of array li ನಾವು ನೋಡಿದ್ವಿ, we have three different types of array: one dimensional, two dimensional and multi-dimensional. So previous videoದಲ್ಲಿ we covered about one dimensional array. In this video we will be covering the concepts of two dimensional array and then how to declare the two dimensional array and initialize the two dimensional arrays. So firstly let's see the application of array in searching. Searching ಅಂದ್ರೆ ಏನು? It is the process of finding location of the specified element in given list. Given list ಅಂದ್ರೆ ಇಲ್ಲಿ we can consider the list as an array. So ಈ given array ಲಿ ನಾವು ಯಾವ ರೀತಿ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ನ ಫೈಂಡ್ ಔಟ್ ಮಾಡ್ತೀವಿ ಅನ್ನೋದನ್ನ ಸರ್ಚಿಂಗ್ ಅಲ್ಲಿ ನಾವು ಯೂಸ್ ಮಾಡೋದು. ಸೊ ಇನ್ ಸರ್ಚಿಂಗ್ ವಿ ಹ್ಯಾವ್ ಟೂ ಕೈಂಡ್ಸ್: ಲೀನಿಯರ್ ಸರ್ಚ್ ಆರ್ ಸೀಕ್ವೆನ್ಷಿಯಲ್ ಸರ್ಚ್ ಅಂತೀವಿ. The second one is binary search. Whenever we are searching an element, for example, 1 to 100 number ಇದೆ, I need to find the position of 50 ಅಂದಾಗ this 50 ಯಾವ ನಂಬರ್ದು ನಾವು ಯಾವ ಎಲಿಮೆಂಟ್ದು ನಾವು ಪೊಸಿಷನ್ ಫೈಂಡ್ ಔಟ್ ಮಾಡ್ತಿರ್ತೀವಿ, ಆರ್ ವೆದರ್ ವಿ ಆರ್ ಚೆಕಿಂಗ್ ದಟ್ 50 is present in the given set. ಸೊ ಆ 50 ಏನಿದೆ ವಿ ಕಾಲ್ ದಟ್ ಆಸ್ ಸರ್ಚ್ ಕೀ. ಸೊ ಈ ಸರ್ಚ್ ಕೀನ ನಾವು ಫೈಂಡ್ ಔಟ್ ಮಾಡೋದು. ಲೆಟ್ಸ್ ಟೇಕ್ ದ ಎಕ್ಸಾಂಪಲ್ ಪ್ರೋಗ್ರಾಮ್. Here we are using an array with size 100 and then n ಮತ್ತೆ I ಇನಿಷಿಯಲೈಸ್ ಡಿಕ್ಲೇರ್ ಮಾಡಿದೀವಿ. ನೆಕ್ಸ್ಟ್ ವಿ ಹ್ಯಾವ್ ದ ಕೀ. ಈ ಕೀ ಇಲ್ಲಿ ಏನ್ ಮಾಡ್ತೀವಿ, ವಿ ವಿಲ್ ಸ್ಟೋರ್ ದ ಸರ್ಚಿಂಗ್ ಎಲಿಮೆಂಟ್. ಯಾವ ಎಲಿಮೆಂಟ್ ನ ಫೈಂಡ್ ಔಟ್ ಮಾಡ್ಬೇಕು ನಾವು ಗಿವನ್ ಸೀಕ್ವೆನ್ಸ್ ಅಲ್ಲಿ ಅದನ್ನ ಸ್ಟೋರ್ ಮಾಡ್ಕೊಳ್ತೀವಿ. ಅಂಡ್ ದೆನ್ ಇಂಟ್ ಫೌಂಡ್ ಅಂತ ಒಂದು ವೇರಿಯಬಲ್ ಡಿಕ್ಲೇರ್ ಮಾಡಿದೀವಿ, ಇದನ್ನ ಝೀರೋಗೆ ಇನಿಷಿಯಲೈಸ್ ಮಾಡ್ತಿದೀವಿ. ಸೊ ಈ ಫೌಂಡ್ ನ ವಿ ಆರ್ ಯೂಸಿಂಗ್ ಇಟ್ ಆಸ್ ಅ ಫ್ಲಾಗ್. ಫ್ಲಾಗ್ ಇನ್ ದ ಸೆನ್ಸ್ ಇದ್ರದ್ ವ್ಯಾಲ್ಯೂ ಟ್ರೂ ಇದೆ ಅಂದ್ರೆ ದ ಎಲಿಮೆಂಟ್ ಇಸ್ ಫೌಂಡ್ ಅಂತ. ಇಫ್ ದಿಸ್ ಇಸ್ ಝೀರೋ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಫಾಲ್ಸ್. ಸೊ ಫೌಂಡ್ ವ್ಯಾಲ್ಯೂ ಫಾಲ್ಸ್ ಇದೆ ಅಂದಾಗ ಏನ್ ಮಾಡ್ತೀವಿ, ದ ಎಲಿಮೆಂಟ್ ಇಸ್ ನಾಟ್ ಪ್ರೆಸೆಂಟ್ ಇನ್ ದ ಗಿವನ್ ಸೀಕ್ವೆನ್ಸ್ ಅಂತ ಹೇಳಿ ಪ್ರಿಂಟ್ ಮಾಡ್ತೀವಿ. ನಾವು ವಿ ಆರ್ ಆಸ್ಕಿಂಗ್ ದ ಯೂಸರ್ ಟು ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್. ಅಂದ್ರೆ ನಮ್ ಅರೇಲಿ ಎಷ್ಟು ಎಲಿಮೆಂಟ್ಸ್ ನ ಎಂಟರ್ ಮಾಡ್ತೀವಿ ಅಂತ ಸ್ಪೆಸಿಫೈ ಮಾಡ್ತಿದೀವಿ. ದಟ್ ಈಸ್, ಲೆಟ್ಸ್ ಟೇಕ್ ಇಟ್ ಆಸ್ 4. Next, we are asking the user to enter the elements into array. Array size define ಮಾಡಿದೀವಿ. Now we are asking the user to enter the elements. So elements na let's take it as 56, 40, 36 and 70. So ಈ input nu kuda we are taking it through the for loop. We are taking it through the for loop. ನೆಕ್ಸ್ಟ್ ವಿ ಆರ್ ಸರ್ಚಿಂಗ್ ಫಾರ್ ದ ಎಲಿಮೆಂಟ್. ಸೊ ಎಲಿಮೆಂಟ್ ಯಾವ ಎಲಿಮೆಂಟ್ ನ ಸರ್ಚ್ ಮಾಡ್ಬೇಕು ಫ್ರಮ್ ದ ಗಿವನ್ ಲಿಸ್ಟ್ ಅಂತ ಕೇಳ್ತಿದೀವಿ. ಸೊ ಕೀ ಎಲಿಮೆಂಟ್ ನ ಲೆಟ್ಸ್ ಟೇಕ್ ಇಟ್ ಆಸ್ 36. ದೀಸ್ ಆರ್ ದ ಎಲಿಮೆಂಟ್ಸ್. ಇವಾಗ ಕೀ ಎಲಿಮೆಂಟ್ ನ 36 ಅಂತ ನಾವು ಅಸ್ಯೂಮ್ ಮಾಡೋಣ. ಸೇಮ್ ಇವಾಗ ಅರೆ ರೀಡ್ ಮಾಡ್ಬೇಕು ಅಂದಾಗ ಏನ್ ಮಾಡಿದ್ವಿ, ಫಾರ್ ಲೂಪ್ ಯೂಸ್ ಮಾಡ್ತಿದ್ವಿ. ಸೊ ಇಲ್ಲೂ ಕೂಡ ನಾವು ಈ ಪರ್ಟಿಕ್ಯುಲರ್ ಒನ್ ಡೈಮೆನ್ಷನಲ್ ಅರೆ ಏನಿದೆ ಇದನ್ನ ಫಸ್ಟ್ ರೀಡ್ ಮಾಡೋಣ. ಅಲಾಂಗ್ ವಿತ್ ರೀಡಿಂಗ್ ದ ಎಲಿಮೆಂಟ್ಸ್ ಕಂಪೇರ್ ಮಾಡ್ತಾ ಹೋಗೋಣ ಕೀ ಎಲಿಮೆಂಟ್ ಜೊತೆ. ಇಫ್ ದ ಎಲಿಮೆಂಟ್ ಇಸ್ ಪ್ರೆಸೆಂಟ್ ಇಟ್ ವಿಲ್ ಗಿವ್ ಟ್ರೂ. ಅವಾಗ ಏನಂತ ಪ್ರಿಂಟ್ ಮಾಡ್ತೀವಿ, ಎಲಿಮೆಂಟ್ ಇಸ್ ಫೌಂಡ್ ಅಂತ. ಇಫ್ ದ ಎಲಿಮೆಂಟ್ ಇಸ್ ನಾಟ್ ದೇರ್ ಇಟ್ ವಿಲ್ ಗಿವ್ ಇಟ್ ಆಸ್ ಫಾಲ್ಸ್. ಅಂದ್ರೆ ಫೌಂಡ್ ದ ವ್ಯಾಲ್ಯೂ ಏನಿರುತ್ತೆ ಅದು ಫಾಲ್ಸ್ ಇರುತ್ತೆ. ಸೊ ಇಟ್ ವಿಲ್ ಪ್ರಿಂಟ್ ದಟ್ ಎಲಿಮೆಂಟ್ ಇಸ್ ನಾಟ್ ಪ್ರೆಸೆಂಟ್. ಇಟಿರೇಟ್ ಮಾಡಿ ನೋಡೋಣ. ಇನಿಷಿಯಲಿ ದ ವ್ಯಾಲ್ಯೂ ಆಫ್ ಐ ಇಸ್ 0. ಸೊ ಈ 0 ಇದೆ ಅಂದ್ರೆ ಫಸ್ಟ್ ಇಂಡೆಕ್ಸ್ ಅಲ್ಲಿ ಇದೆ ಈಗ ಐ. ಸೊ ಐ ಲೆಸ್ ದ್ಯಾನ್ ಎನ್, ದಟ್ ಈಸ್ 0 ಲೆಸ್ ದ್ಯಾನ್ 4. ಎಸ್ ಇಟ್ ಈಸ್ ಟ್ರೂ. ಏನಾಗುತ್ತೆ, ಕಂಟ್ರೋಲ್ ವಿಲ್ ಮೂವ್ ಇನ್ ಟು ದ ಇಫ್ ಸ್ಟೇಟ್ಮೆಂಟ್. ಇಫ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಮಾಡ್ತಿದೀವಿ, ವಿ ಆರ್ ಕಂಪೇರಿಂಗ್ ದ ಅರೆ ಎಲಿಮೆಂಟ್ ವಿತ್ ದ ಸರ್ಚ್ ಕೀ. ಈಗ ಅರೆ ಎಲಿಮೆಂಟ್ ಏನಿದೆ 0th ಇಂಡೆಕ್ಸ್ ಅಲ್ಲಿ 56. ಸೊ 56 ಡಬಲ್ ಈಕ್ವಲ್ ಟು ಕೀ ಎಲಿಮೆಂಟ್ ಏನಂತ ಅಸ್ಯೂಮ್ ಮಾಡಿದೀವಿ 36. 56 double equals to 36, it will return false. So it false ಬಂತು ಅಂದ್ರೆ ಏನಾಗುತ್ತೆ, it will come back to the main header ಏನಿದೆ ಇಲ್ಲಿ ಫಾರ್ ಲೂಪ್ ಇಲ್ಲಿಗೆ ಬರುತ್ತೆ. Again the value of I is incremented. I increment ಆಯ್ತು ಅಂದ್ರೆ it will go to the next index. Next index ಅಲ್ಲಿ value 40 ಇದೆ. So
Again 40 double equals to 36. Again it will return false. Control will go back to the for loop. Again I increment ಆಗುತ್ತೆ. Next value ಏನಿದೆ ಅದನ್ನ read ಮಾಡುತ್ತೆ. Next value is 36. So 36 double equal to key value ಏನಿದೆ 36. So now it is true. ಸೊ ಇವಾಗ ಈ ಟ್ರೂ ಬಂತು ಅಂದ್ರೆ ಏನಾಗುತ್ತೆ, ಕಂಟ್ರೋಲ್ ಇಫ್ ಸ್ಟೇಟ್ಮೆಂಟ್ ಒಳಗಡೆ ಮೂವ್ ಆಗುತ್ತೆ. ಅಂದ್ರೆ ಬಾಡಿ ಆಫ್ ದ ಇಫ್ ಅಲ್ಲಿ ಏನ್ ಸ್ಟೇಟ್ಮೆಂಟ್ಸ್ ಇದೆ ಅದನ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ವಾಟ್ ಇಟ್ ವಿಲ್ ಪ್ರಿಂಟ್, ಎಲಿಮೆಂಟ್ ಫೌಂಡ್ ಅಟ್ ದ ಪೊಸಿಷನ್ ಪರ್ಸೆಂಟೇಜ್ ಡಿ. ಫೌಂಡ್ ಅಟ್ ದ ಪೊಸಿಷನ್ ಪರ್ಸೆಂಟೇಜ್ ಡಿ ಗೆ ಯಾವ ವ್ಯಾಲ್ಯೂ ಹಾಕ್ಬೇಕು ಅಂತ ಕೊಟ್ಟಿದೀವಿ ಇಲ್ಲಿ i+1. ಸೊ ದಿಸ್ ಇಂಡೆಕ್ಸ್ ಇಸ್ 0 1 2. ಸೆಕೆಂಡ್ ಇಂಡೆಕ್ಸ್ ಅಲ್ಲಿ ಇದೆ, ಸೆಕೆಂಡ್ ಐ ಮೀನ್ 2 ಇಂಡೆಕ್ಸ್ ಪೊಸಿಷನ್. ಸೊ ಇಟ್ ವಿಲ್ ಪ್ರಿಂಟ್ 3. 2+1 ಥರ್ಡ್ ಪೊಸಿಷನ್ ಅಲ್ಲಿ ಇದೆ ಅಂತ ಹೇಳ್ತಿದೀವಿ. ಇಫ್ ವಿ ಗಿವ್ ಇಟ್ ಆಸ್ ಜಸ್ಟ್ ಐ, ಅವಾಗ ಸೆಕೆಂಡ್ ಪೊಸಿಷನ್ ಅಂತ ತೋರಿಸುತ್ತೆ, 2 ಅಂತ ತೋರಿಸುತ್ತೆ ಇಂಡೆಕ್ಸ್ ಪೊಸಿಷನ್. ಸೊ ನಮಗ್ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಹೇಳಿ i+1 ತಗೋತಿದೀವಿ, ಇನ್ಕ್ಲೂಡಿಂಗ್ 0. ಜಸ್ಟ್ ನಾರ್ಮಲ್ ಆಗಿ 0 ಬಿಟ್ರೆ ವಿಲ್ ಗೆಟ್ 1 2 3 ಅಲ್ವಾ. ಸೊ ಥರ್ಡ್ ಪೊಸಿಷನ್ ಅಂತ ಹೇಳ್ತಿರೋದು ಇದು. ಅಂಡ್ ಆಫ್ಟರ್ ದಟ್ ವಿ ಆರ್ ಚೇಂಜಿಂಗ್ ದ ವ್ಯಾಲ್ಯೂ ಆಫ್ ಫೌಂಡ್ ಟು 1. ಫೌಂಡ್ 0 ಇತ್ತು, ಇವಾಗ ಫೌಂಡ್ 1 ಅಂತ ತಗೊಂಡ್ವಿ. ಅಂಡ್ ದೆನ್ ಬ್ರೇಕ್ ತಗೋತಿದೀವಿ, ಬ್ರೇಕ್ ಸ್ಟೇಟ್ಮೆಂಟ್ ಕೊಟ್ವಿ. ಬ್ರೇಕ್ ಸ್ಟೇಟ್ಮೆಂಟ್ ಬಂತು ಅಂದ್ರೆ ಏನಾಗುತ್ತೆ, ದಿಸ್ ವಿಲ್ ಕಮ್ ಔಟ್ ಆಫ್ ದ ಲೂಪ್. ಫಾರ್ ಲೂಪ್ ಏನಿದೆ, ಈ ಫಾರ್ ಲೂಪ್ ಇಂದ ಆಚೆಗೆ ಬರ್ತೀವಿ. ಆಫ್ಟರ್ ದಟ್ ಇಟ್ ವಿಲ್ ಚೆಕ್ ದ ವ್ಯಾಲ್ಯೂ ಆಫ್ ಫೌಂಡ್. ಸೊ ಇವಾಗ ಫೌಂಡ್ ದ ವ್ಯಾಲ್ಯೂ ಏನಿದೆ, ವಿ ಹ್ಯಾವ್ ಅಪ್ಡೇಟೆಡ್ ದ ಫೌಂಡ್ ವ್ಯಾಲ್ಯೂ ಆಸ್ 1. ಸೊ ಈಗ ಏನಾಗುತ್ತೆ, 1 double equal to 0 ಬಂತು. ಸೊ 1 double equal to 0 ಇದೆ, ದಿಸ್ ಈಸ್ ಫಾಲ್ಸ್. ಸೊ ಈ ಪ್ರಿಂಟ್ ಸ್ಟೇಟ್ಮೆಂಟ್ ಏನಿದೆ ಇಫ್ ಒಳಗಡೆ, ದಿಸ್ ವಿಲ್ ನಾಟ್ ಬಿ ಎಕ್ಸಿಕ್ಯೂಟೆಡ್ ಅಂಡ್ ದ ಪ್ರೋಗ್ರಾಮ್ ವಿಲ್ ಎಂಡ್. ಅದೇ ಇನ್ ಕೇಸ್ ನಮಗೆ 36 ಅಲ್ಲದೆ ಇಫ್ ದ ಕೀ ವ್ಯಾಲ್ಯೂ ವಾಸ್ 16 ಅಸ್ಯೂಮ್ ಮಾಡಿ, 16 ಇದ್ದಿದ್ರೆ ಏನಾಗ್ತಿತ್ತು, ಇದಿಷ್ಟು 4 ವ್ಯಾಲ್ಯೂಸ್ ಜೊತೆಗೆ ನಮಗೆ ಕಂಪ್ಯಾರಿಸನ್ ಮಾಡಿದಾಗ ಫಾಲ್ಸ್ ರಿಟರ್ನ್ ಆಗ್ತಿತ್ತು. ಸೊ ಫಾಲ್ಸ್ ರಿಟರ್ನ್ ಆದಾಗ ಏನಾಗ್ತಿತ್ತು, ದಿಸ್ ಫೌಂಡ್ ಈಕ್ವಲ್ಸ್ ಟು 1 ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಿರ್ತಿರ್ಲಿಲ್ಲ. ಸೊ ಇನಿಷಿಯಲ್ ವ್ಯಾಲ್ಯೂ ಫೌಂಡ್ ಈಕ್ವಲ್ಸ್ ಟು 0 ಏನಿತ್ತು ಇದೇ ರಿಟರ್ನ್ ಆಗಿರ್ತಿತ್ತು. ಅಂಡ್ ದೆನ್ ಇಲ್ಲಿ ಇಫ್ ಸ್ಟೇಟ್ಮೆಂಟ್ ಬಂದಾಗ ಏನಾಗ್ತಿತ್ತು, 0 double equals to 0 ಟ್ರೂ ಸಿಕ್ತಿತ್ತು ನಮ್ಗೆ. ಅಂಡ್ ದೆನ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಏನಿದೆ, ಎಲಿಮೆಂಟ್ ನಾಟ್ ಫೌಂಡ್ ಏನಿದೆ, ದಿಸ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಸೊ ನಾವು ಲೆಟ್ಸ್ ರನ್ ದ ಪ್ರೋಗ್ರಾಮ್. It is asking to enter the number of elements. ಅಂದ್ರೆ ಅರೇ ಸೈಜ್ ಡಿಫೈನ್ ಮಾಡ್ಕೋಬೇಕು. ಲೆಟ್ಸ್ ಗಿವ್ ಇಟ್ ಆಸ್ 4. ಎಂಟರ್ ದ ನಂಬರ್ಸ್ ಅಂತ ಕೇಳ್ತಿದೆ, 34 56 32 and 21. Now it is asking for the key element. Key element na let's give it as 21. See, the element is found at position 4 ಅಂತ ಕೊಡ್ತು. 4 ಏನಕ್ಕೆ i+1 ತಗೊಳ್ತಿದೀವಿ. ಇಲ್ಲ ನಾವು ಜಸ್ಟ್ ಐ ಕೊಟ್ಟಿದ್ವಿ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಅಂದಿದ್ರೆ ಇಟ್ ವುಡ್ ಹ್ಯಾವ್ ರಿಟರ್ನ್ ಎಲಿಮೆಂಟ್ ಫೌಂಡ್ ಅಟ್ ದ ಪೊಸಿಷನ್ 3 ಅಂತ ಬರ್ತಿತ್ತು. ಲೆಟ್ಸ್ ಗಿವ್ ಅನದರ್ ನಂಬರ್. ಕೀ ಎಲಿಮೆಂಟ್ ನ 12 ಕೊಟ್ಟು ನೋಡೋಣ. ಸಿ ದ ಎಲಿಮೆಂಟ್ ಇಸ್ ನಾಟ್ ಫೌಂಡ್ ಅಂತ ಪ್ರಿಂಟ್ ಆಗ್ತಿದೆ. ಸೊ ದಿಸ್ ಇಸ್ ಒನ್ ಆಫ್ ದ ಅಪ್ಲಿಕೇಶನ್ ಆಫ್ ಒನ್ ಡೈಮೆನ್ಷನಲ್ ಅರೇ ಅಂತ ಹೇಳ್ಬೋದು. Now let's move to the next concept, two-dimensional arrays. Let's define it. A two-dimensional array is a collection of elements of same data type arranged in rows and columns. ಅಂದ್ರೆ ಒನ್ ಡೈಮೆನ್ಷನಲ್ ಅರೇಲಿ ನಮಗೆ ಸೀಕ್ವೆನ್ಷಿಯಲ್ ಆಗಿ ಸ್ಟೋರ್ ಮಾಡ್ತಿದ್ವಿ. ಸೀಕ್ವೆನ್ಷಿಯಲ್ ಇನ್ ದ ಸೆನ್ಸ್ ರೋ ಅಲ್ಲಿ ಸ್ಟೋರ್ ಆಗಿರ್ತಿತ್ತು ಡೇಟಾ. ಬಟ್ ಇನ್ ಕೇಸ್ ಆಫ್ ಟೂ ಡೈಮೆನ್ಷನಲ್ ಅರೇ ವಿ ಆರ್ ಸ್ಟೋರಿಂಗ್ ಇಟ್ ಇನ್ ಟರ್ಮ್ಸ್ ಆಫ್ ರೋ ಆಸ್ ವೆಲ್ ಆಸ್ ಕಾಲಮ್. ಅಂದ್ರೆ ಇನ್ ದ ಫಾರ್ಮ್ ಆಫ್ ಟೇಬಲ್, that is rows and columns. All the elements are stored in contiguous memory location. Same thing, one dimensional arrayದಲ್ಲಿ ಯಾವ ರೀತಿ ನಾವು ಕಂಟಿನ್ಯೂಸ್ ಆಗಿ ಎಲಿಮೆಂಟ್ಸ್ ನ ಸ್ಟೋರ್ ಮಾಡ್ತಿದ್ವಿ ಮೆಮೊರಿಯಲ್ಲಿ, the same thing is repeated in two dimensional array. Same, if we are storing 3 values also in a continuous memory location allocate ಆಗಿರುತ್ತೆ. Now let's move to the declaration of 2D arrays. 2D in the sense two-dimensional array. Syntax bandi data type, array name. Here we will define two values, row size and the column size. One dimensional array li just array size na define ಮಾಡ್ತಿದ್ವಿ, ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ವಿ. But in case of two dimensional array, we will have the row size as well as the column size.
ಎಕ್ಸಾಂಪಲ್ ತಗೊಂಡ್ರೆ ಇಂಟ್ ಎ 3 cross 3. Similarly, char a 4 cross 5. ಈ ತರ ಡಿಫೈನ್ ಮಾಡ್ತಾ ಹೋಗ್ಬೋದು. ದೀಸ್ ಆರ್ ಅವರ್ 2-dimensional arrays. ಮೆಮೊರಿ ರೆಪ್ರೆಸೆಂಟೇಷನ್ ತಗೊಂಡ್ರೆ ದಿಸ್ ಈಸ್ ಹೌ ಇಟ್ ವಿಲ್ ಬಿ ಸ್ಟೋರ್ಡ್. ಸೊ ಇವಾಗ 0,0 ಇಂಡೆಕ್ಸ್ ಇದೆ ಅಂದ್ರೆ 0th ರೋ 0th ಕಾಲಮ್. ಅದೇ ತರ 0,1 ಅಂದ್ರೆ 0th ರೋ ಫಸ್ಟ್ ಕಾಲಮ್. ಸಿಮಿಲರ್ಲಿ 1,0 ಅಂದ್ರೆ ಫಸ್ಟ್ ರೋ 0th ಕಾಲಮ್. ಈ ರೀತಿ ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಇಫ್ ವಿ ವಾಂಟ್ ಟು ರೀಡ್ 2-dimensional array ಅಂದ್ರೆ ವಿ ವಿಲ್ ಬಿ ಯೂಸಿಂಗ್ ಫಾರ್ ಲೂಪ್ಸ್. ಅದು ಎಷ್ಟು? ವಿ ವಿಲ್ ಯೂಸ್ 2 ಫಾರ್ ಲೂಪ್ಸ್. ಏನಕ್ಕೆ? 1 ಫಾರ್ ಲೂಪ್ ಇಸ್ ಟು ರೀಡ್ ದ ರೋ. ಅದೇ ತರ ಇನ್ನೊಂದು ಫಾರ್ ಲೂಪ್ ಟು ರೀಡ್ ದ ಕಾಲಮ್. ರೋ ವ್ಯಾಲ್ಯೂಸ್ ನ ರೀಡ್ ಮಾಡೋದಕ್ಕೆ ಒಂದು ಫಾರ್ ಲೂಪ್ ಯೂಸ್ ಮಾಡಬೇಕು, ಕಾಲಮ್ ವ್ಯಾಲ್ಯೂಸ್ ನ ಯೂಸ್ ಮಾಡೋದಕ್ಕೆ ಇನ್ನೊಂದು ಫಾರ್ ಲೂಪ್. ಅದೇ 1-dimensional ಅರೇಲಿ ವಿ ಹ್ಯಾಡ್ ಓನ್ಲಿ 1 ಲೀನಿಯರ್ ಸೀಕ್ವೆನ್ಸ್. ಸೊ ಇದು ಒಂದೇ ಒಂದು ರೋ ಇದ್ದಿದ್ರಿಂದ ನಾವು 1 ಫಾರ್ ಲೂಪ್ ನಮಗೆ ಸಾಕಾಗಿತ್ತು ಟು ರೀಡ್ ದಟ್ ರೋ. ಬಟ್ ಇನ್ ಕೇಸ್ ಆಫ್ 2-dimensional ಅರೇ ನಾವು 2 ಡೈಮೆನ್ಷನ್ಸ್ ರೀಡ್ ಮಾಡ್ತಿದೀವಿ. ಟು ರೀಡ್ 2 ಡೈಮೆನ್ಷನ್ಸ್ ವಿ ವಿಲ್ ಬಿ ರಿಕ್ವೈರಿಂಗ್ 2 ಫಾರ್ ಲೂಪ್ಸ್. ನೀವು ರೀಡ್ ಮಾಡೋದಕ್ಕಾದ್ರೂ ಇರ್ಬೋದು, ಆರ್ ಟು ಆಕ್ಸೆಸ್ ದ ವ್ಯಾಲ್ಯೂಸ್ ಆರ್ ಟು ಟೇಕ್ ಇನ್ಪುಟ್ ಫ್ರಮ್ ದ ಯೂಸರ್ಸ್, ಇದೆಲ್ಲದಕ್ಕೂ ಯು ವಿಲ್ ರಿಕ್ವೈರ್ 2 ಫಾರ್ ಲೂಪ್ಸ್ ಫಾರ್ 2D array. Next one is initialization of 2-dimensional array. So initialization ಅಲ್ಲಿ the first one is initializing all the specified memory location ಅಂದ್ರೆ at the compile time. ರನ್ ಟೈಮ್ ಅಲ್ಲಿ ಅಂದ್ರೆ ವೈಲ್ ವಿ ಆರ್ ಎಕ್ಸಿಕ್ಯೂಟಿಂಗ್ ಯೂಸರ್ ಇನ್ಪುಟ್ ತಗೊಳ್ತೀವಿ. ಬಟ್ ದಿಸ್ ಈಸ್ ಕಂಪೈಲ್ ಟೈಮ್ ಇನಿಷಿಯಲೈಸೇಷನ್. ಸೊ ಇಲ್ಲಿ ಏನ್ ಮಾಡ್ತಿದೀವಿ? ಡೇಟಾ ಟೈಪ್, ಅರೇ ನೇಮ್, ರೋ ಅಂಡ್ ಕಾಲಮ್ ಇಷ್ಟು ಮೆನ್ಷನ್ ಮಾಡಿರ್ತೀವಿ. ಅಂಡ್ ದೆನ್ ಹಿಯರ್ ವಿ ವಿಲ್ ಗಿವ್ ದ ವ್ಯಾಲ್ಯೂಸ್. ಏನ್ ವ್ಯಾಲ್ಯೂಸ್ ಬರುತ್ತೆ ಅದನ್ನ. ಬಟ್ ಇಲ್ಲಿ 1-dimensional ಅರಲ್ಲಿ ಏನ್ ಮಾಡ್ತಿದ್ವಿ? 1 2 3 ಜಸ್ಟ್ ಒಂದೇ ಪ್ಯಾರಂಥಿಸಿಸ್ ಒಳಗಡೆ 1 2 3 ಬರೀತಿದ್ವಿ. ಕರೆಕ್ಟ್. ಬಟ್ ಇನ್ ಕೇಸ್ ಆಫ್ 2-dimensional ಅರೇ ವಿ ವಿಲ್ ಯೂಸ್ ಪ್ಯಾರಂಥಿಸಿಸ್ ಮತ್ತೆ ಒಳಗಡೆನೂ ಯೂಸ್ ಮಾಡಿರ್ತೀವಿ. ಸೊ ಈಗ ಎಕ್ಸಾಂಪಲ್ ತಗೊಳ್ಳಿ. ಇಂಟ್ ಎ 2, 2 and 3 ಇದೆ. ದಟ್ ಈಸ್ 2 rows and 3 columns. ಇದರಲ್ಲಿ ವ್ಯಾಲ್ಯೂ ಸ್ಟೋರ್ ಆಗ್ತಿರೋದು 1 2 3 and 4 5 6. ನಾನೀಗ ಇದನ್ನ ಅರೇ ರೆಪ್ರೆಸೆಂಟೇಷನ್ ತಗೊಂಡ್ರೆ, ಮೆಮೊರಿ ರೆಪ್ರೆಸೆಂಟೇಷನ್, ಹೌ ಇಟ್ ವಿಲ್ ಬಿ ಸ್ಟೋರ್ಡ್? ರೋ 1 and ರೋ 2. This is my column 1, column 2 and column 3. ಈಗ 1 2 3 and 4 5 6 ಈ ತರ ಸ್ಟೋರ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಇಲ್ಲೂ ಅಷ್ಟೇ A1 A2 ಅಂದ್ರೆ ರೋ 1 ನಲ್ಲಿ A1 A2. ಈ ಕಾಲಮ್ 1 ಗೆ ಏನಾಗಿರುತ್ತೆ? ಇವಾಗ A1 ಇರುತ್ತೆ, ಹಿಯರ್ B1 B2. ಸೊ ದಿಸ್ ಇಸ್ ಕಾಲಮ್ 1 ಅಂಡ್ ದಿಸ್ ಇಸ್ ರೋ 1. ಸೊ ಈ ರೀತಿ ಸ್ಟೋರ್ ಆಗೋದ್ರಿಂದ ನಾವು ರೋ ವೈಸ್ ವ್ಯಾಲ್ಯೂಸ್ ಇನ್ಪುಟ್ ಕೊಟ್ಟಿರ್ಬೇಕಷ್ಟೇ. ರೋ 1 ನಲ್ಲಿ ಏನ್ ಸ್ಟೋರ್ ಆಗುತ್ತೆ ಅದಷ್ಟು ಪೂರ್ತಿ 1 ಪ್ಯಾರಂಥಿಸಿಸ್ ಅಲ್ಲಿ. ನೆಕ್ಸ್ಟ್ ರೋ 2 ಗೆ ಏನ್ ಸ್ಟೋರ್ ಆಗುತ್ತೆ ಅದಷ್ಟು ಪೂರ್ತಿ 1 ಪ್ಯಾರಂಥಿಸಿಸ್ ಅಲ್ಲಿ. ನೆಕ್ಸ್ಟ್ ಇಲ್ಲಿ 2 ಎಲಿಮೆಂಟ್ ಇದೆ, 2 ರೋಸ್ ಇದೆ. ಸೊ 2 rows and 3 columns ಇರೋದ್ರಿಂದ 3 elements in each row ತರ ಇನ್ಪುಟ್ ಕೊಟ್ವಿ. Got it? Similarly, let's take another example. Char A3 and 2 columns ತಗೊಳ್ತೀನಿ. ಸೊ ಇದಕ್ಕೆ ಇವಾಗ ನಾನು ವ್ಯಾಲ್ಯೂಸ್ ಕೊಡ್ಬೇಕು ಅಂದ್ರೆ 3 rows ಇದೆ ನನ್ನ ಹತ್ರ. 3 rows 2 column. ಸೊ 2 columns I am storing 2 values. This is my row 1. ಇದು ಕಾಲಮ್ಸ್ ಗೆ 2 ಕಾಲಮ್ಸ್ ಇಂದ 2 ವ್ಯಾಲ್ಯೂಸ್. ನೆಕ್ಸ್ಟ್ ಸಿ ಅಂಡ್ ಡಿ ಸ್ಟೋರ್ ಮಾಡ್ತಿದ್ದೀನಿ. ದಿಸ್ ಇಸ್ ಮೈ ರೋ 2 ಅಂಡ್ 2 ಕಾಲಮ್ಸ್ ಇರೋದ್ರಿಂದ 2 ವ್ಯಾಲ್ಯೂಸ್ ಇದೆ. ನೆಕ್ಸ್ಟ್ ಲಾಸ್ಟ್ ಒನ್ ಥರ್ಡ್ ರೋಗೆ ಲೆಟ್ಸ್ ಟೇಕ್ ಇ ಅಂಡ್ ಎಫ್. ಸೊ ಈ ರೀತಿ ವ್ಯಾಲ್ಯೂ ಸ್ಟೋರ್ ಮಾಡ್ತಾ ಹೋಗೋದು. ನೆಕ್ಸ್ಟ್ ಒನ್ ಇಸ್ ಪಾರ್ಷಿಯಲ್ ಅರೇ ಇನಿಷಿಯಲೈಸೇಷನ್. ಸೇಮ್ ಸಿಮಿಲರ್ ಟು 1-dimensional ಅರೇ. 1-dimensional ಅರೇಲಿ ನೀವು ಯಾವ ರೀತಿ ಪಾರ್ಷಿಯಲ್ ಅರೇ ಇನಿಷಿಯಲೈಸ್ ಮಾಡ್ತಿದ್ರಿ ಅದೇ ರೀತಿ ಇಲ್ಲೂ ಇನಿಷಿಯಲೈಸ್ ಆಗುತ್ತೆ. ಇನ್ ಕೇಸ್ ನಾವು ಪಾರ್ಷಿಯಲ್ ಆಗಿ ಇನಿಷಿಯಲೈಸ್ ಮಾಡಿದೀವಿ ಅಂದ್ರೆ ರಿಮೈನಿಂಗ್ ಮೆಮೊರಿ ಸ್ಪೇಸ್ ಏನಿರುತ್ತೆ ಅಲ್ಲಿ ಇಟ್ ವಿಲ್ ಟೇಕ್ ದ ವ್ಯಾಲ್ಯೂ 0. ಸೊ ನಾವು ವಿ ಹ್ಯಾವ್ ಅರೇ ಎಲಿಮೆಂಟ್ ಎ ಇದೆ, 4 cross 3 ಇದೆ ಡೈಮೆನ್ಷನ್. ಸೊ ಇಲ್ಲಿ ನಾವು ಸ್ಟೋರ್ ಮಾಡ್ತಿರೋ ವ್ಯಾಲ್ಯೂಸ್ ಏನಿದೆ ಆದ್ರೆ 1 2 3 rows ಇದೆ ಟೋಟಲ್ ಅಂಡ್ 3 ಕಾಲಮ್ಸ್ ಬದಲು ವಿ ಹ್ಯಾವ್ ಸ್ಟೋರ್ಡ್ ದ ವ್ಯಾಲ್ಯೂಸ್ ಫಾರ್ ಓನ್ಲಿ 2 ಕಾಲಮ್ಸ್. ಸೊ ರೆಪ್ರೆಸೆಂಟೇಷನ್ ಮಾಡಿದ್ರೆ ಈ ರೀತಿ ಸ್ಟೋರ್ ಆಗುತ್ತೆ. ಲೈಕ್ 1 2
ಫೋರ್ತ್ ರೋ ಅಲ್ಲಿ ಏನು ಎಲಿಮೆಂಟ್ಸ್ ಇಲ್ಲ, ಸೊ 0 0. ಸಿಮಿಲರ್ಲಿ ಥರ್ಡ್ ಕಾಲಮ್ ಅಲ್ಲಿ ಏನು ಎಲಿಮೆಂಟ್ಸ್ ಇಲ್ಲ, ಸೊ 0 0 0 ಸ್ಟೋರ್ ಆಗಿರುತ್ತೆ. ದೀಸ್ ಆರ್ ಯುವರ್ ರೋಸ್, ದೀಸ್ ಆರ್ ದ ಕಾಲಮ್ಸ್. ಸೊ ಈ ರೀತಿ ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ. ಈ ವ್ಯಾಲ್ಯೂಸ್ಗೆ ನೀವು ಇನ್ ಬಿಟ್ವೀನ್ ಯಾವಾಗ ಬೇಕೋ ಆವಾಗ ವಿ ಕ್ಯಾನ್ ಆಡ್ ದ ವ್ಯಾಲ್ಯೂಸ್. ಫಾರ್ ಎಕ್ಸಾಂಪಲ್ ಇವಾಗ ಐ ನೀಡ್ ಟು ಆಡ್ ದ ವ್ಯಾಲ್ಯೂ ಫಾರ್ ರೋ 1. ಐ ಮೀನ್ ಈ 0th ಇಂಡೆಕ್ಸ್ ಅಲ್ಲಿಗೆ ನಾನು ವ್ಯಾಲ್ಯೂ ಆಡ್ ಮಾಡ್ಬೇಕಿರುತ್ತೆ. ಸೊ ಹೌ ಕ್ಯಾನ್ ವಿ ಆಡ್ ದಟ್? ಎ 0th ರೋ, ಸೊ 0. ಕಾಲಮ್ ನಂಬರ್ ಎಷ್ಟಿದೆ? ಥರ್ಡ್ 0 1 2. ಥರ್ಡ್ ಕಾಲಮ್ ಅಂದ್ರೆ ಇಂಡೆಕ್ಸ್ ಇಸ್ 2. ಸೊ A0 and A0 2. ಲೆಟ್ಸ್ ಆಡ್ ದ ವ್ಯಾಲ್ಯೂ ಆಸ್ 3. ಈ ತರ ತಗೊಳುತ್ತೆ. ಸಿಮಿಲರ್ಲಿ ಈ ಪರ್ಟಿಕ್ಯುಲರ್ ರೋಗ್ ನಾನು ವ್ಯಾಲ್ಯೂ ಆಡ್ ಮಾಡ್ಬೇಕು ಅಂದ್ರೆ ಥರ್ಡ್ ರೋ, ಥರ್ಡ್ ಇಂಡೆಕ್ಸ್ ಇದು ಅಂಡ್ 0th ಇಂಡೆಕ್ಸ್ ಕಾಲಮ್ ಅಲ್ಲಿ, ದಟ್ ವಿಲ್ ಬಿ A3 of 0. ವಿ ಕ್ಯಾನ್ ಸ್ಟೋರ್ ದ ವ್ಯಾಲ್ಯೂ ಆಸ್ 5. ಈ ತರ ವ್ಯಾಲ್ಯೂ ಸ್ಟೋರ್ ಮಾಡ್ತಾ ಹೋಗ್ತೀವಿ ಪಾರ್ಷಿಯಲ್ ಇನಿಷಿಯಲೈಸೇಷನ್ ಮಾಡಿದಾಗ. ಇನ್ ಬಿಟ್ವೀನ್ ಯಾವಾಗ ಬೇಕೋ ಅವಾಗ ಯೂಸರ್ ವೆನೆವರ್ ಇಟ್ ಈಸ್ ರಿಕ್ವೈರ್ಡ್ ದೇ ಕ್ಯಾನ್ ಆಡ್ ದ ವ್ಯಾಲ್ಯೂ. And then last one is initializing the array by skipping row size. Andre we will not mention the size of row, like similar to one dimensional array. One dimensional array ಅಲ್ಲಿ ಏನ್ ಮಾಡಿದ್ವಿ ನಾವು, ಈ ತರ ನಾವು array initialize ಮಾಡಿದ್ವಿ int a ಅಂತ. And based on how many values we are storing, compiler ಏನ್ ಮಾಡ್ತಿತ್ತು, array size ನ ಡಿಫೈನ್ ಮಾಡ್ಕೊಳ್ತಿತ್ತು. The same thing will repeat here also. ಇಲ್ಲಿ ನಾವು ಕಾಲಮ್ ಸೈಜ್ ಮಾತ್ರ ಮೆನ್ಷನ್ ಮಾಡಿರ್ತೀವಿ, ರೋ ಸೈಜ್ ಮೆನ್ಷನ್ ಮಾಡಿರಲ್ಲ. ಸೊ ಬೇಸ್ಡ್ ಆನ್ ಹೌ ಮೆನಿ ರೋಸ್ ವಿ ಹ್ಯಾವ್ ಗಿವನ್ ಇನ್ಪುಟ್, ಅದ್ರ ಬೇಸಿಸ್ ಮೇಲೆ ರೋ ಸೈಜ್ ನ ಡಿಫೈನ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ 2 rows ಇನ್ಪುಟ್ ಕೊಟ್ಟಿದೀವಿ. ಸೊ ಅರೇ ಸೈಜ್ ಇಸ್ 2 x 3. ಓನ್ಲಿ ವಿ ಕ್ಯಾನ್ ಸ್ಕಿಪ್ ದ ರೋ ಸೈಜ್. ಕಾಲಮ್ ಸೈಜ್ ನ ಸ್ಕಿಪ್ ಮಾಡಕ್ ಆಗಲ್ಲ. ಕಾಲಮ್ ಸೈಜ್ ಇಸ್ ಮ್ಯಾಂಡೇಟರಿ, ನೀವು ಇನ್ಪುಟ್ ಕೊಡ್ಲೇಬೇಕು. ಬಟ್ ರೋ ಸೈಜ್ ನ ಸ್ಕಿಪ್ ಮಾಡಿ ಇನ್ಪುಟ್ ಕೊಡ್ಬೋದು. ಲೆಟ್ಸ್ ಟೇಕ್ ದಿಸ್ ಎಕ್ಸಾಂಪಲ್. ದಿಸ್ ಇಸ್ ಅ ಪ್ರೋಗ್ರಾಮ್ to read and display the elements from 2-dimensional array. So array size we have defined it as 3 x 3, 3 rows and 3 columns. Next int I and j define ಮಾಡಿದ್ದೀವಿ. These are my control variables. ಏನಕ್ಕೆ? I is for first for loop and j is for second for loop. ಸೊ ಇವಾಗ ಎಲಿಮೆಂಟ್ಸ್ ನ ರೀಡ್ ಮಾಡೋಣ. ಎಂಟರ್ 9 ಎಲಿಮೆಂಟ್ಸ್ ಅಂತ ಕೊಟ್ಟಿದ್ವಿ. ಏನಕ್ಕೆ ಅಂದ್ರೆ 3 x 3 ಇದೆ ಅಂದ್ರೆ, ಇವಾಗ ಮ್ಯಾಟ್ರಿಕ್ಸ್ ತಗೊಳ್ಳಿ, 3 x 3 ಮ್ಯಾಟ್ರಿಕ್ಸ್ ಅಂದ್ರೆ ವಿ ವಿಲ್ ಹ್ಯಾವ್ 9 ವ್ಯಾಲ್ಯೂಸ್ ಆಸ್ ಇನ್ಪುಟ್. ಸೊ ನೆಕ್ಸ್ಟ್ ಫಸ್ಟ್ ಫಾರ್ ಲೂಪ್ ಏನಿದೆ, ದಿಸ್ ವಿಲ್ ರೀಡ್ ರೋ. ಸೆಕೆಂಡ್ ಫಾರ್ ಲೂಪ್ ಕಾಲಮ್ ರೀಡ್ ಮಾಡುತ್ತೆ. ಗಾಟ್ ಇಟ್? ಸೊ I ಈಕ್ವಲ್ಸ್ ಟು 0 ಅಂಡ್ I ಲೆಸ್ ದ್ಯಾನ್ 3 ಇದೆ. ಫಸ್ಟ್ ಇಟರೇಷನ್ ಅಲ್ಲಿ I ಈಕ್ವಲ್ಸ್ ಟು 0 ಕಂಡೀಷನ್. It will check whether I is less than 3. That is 0 less than 3 check ಮಾಡುತ್ತೆ. It is true. So control will move to the second for loop now. Second for loop ಗೆ ಬಂದಾಗ j ನ 0 ಗೆ ಇನಿಷಿಯಲೈಸ್ ಮಾಡಿದ್ದೀವಿ. So again it will check the condition here. That is 0 less than 3. Yes, ಇವಾಗ ಇದು ಕೂಡ ಟ್ರೂ ಇದೆ. ಸೊ ನೆಕ್ಸ್ಟ್ ಏನ್ ಮಾಡುತ್ತೆ, ಸ್ಕ್ಯಾನ್ ಎಫ್ ಗೆ ಮೂವ್ ಆಗುತ್ತೆ. ಸೊ ಸ್ಕ್ಯಾನ್ ಎಫ್ ಅಲ್ಲಿ ಇಟ್ ವಿಲ್ ಟೇಕ್ ದ ಇನ್ಪುಟ್ ಫಾರ್ ಅರೇ 0, 0. ಈ ಅಸ್ಯೂಮ್ ಇನ್ಪುಟ್ ಇವಾಗ 3 ಅಂತ ಇನ್ಪುಟ್ ಕೊಟ್ಟಿದೀವಿ. ಆಫ್ಟರ್ ಟೇಕಿಂಗ್ ದ ಇನ್ಪುಟ್ ಅಗೈನ್ ಕಂಟ್ರೋಲ್ ವಿಲ್ ಮೂವ್ ಬ್ಯಾಕ್ ಟು ದ ಸೆಕೆಂಡ್ ಫಾರ್ ಲೂಪ್. ಈ ಫಾರ್ ಲೂಪ್ ಗೆ ಮೂವ್ ಆಗುತ್ತೆ, ಇಲ್ಲಿಗೆ ಮೂವ್ ಆಗಲ್ಲ. ಎಲ್ಲಿವರೆಗೂ ಈ ಫಾರ್ ಲೂಪ್ ಅಲ್ಲಿ ರನ್ ಆಗುತ್ತೆ ಅಂದ್ರೆ ಟಿಲ್ ಕಂಡೀಷನ್ ಆಫ್ ಜೆ ಬಿಕಮ್ಸ್ ಫಾಲ್ಸ್. ಈ ಜೆ ಕಂಡೀಷನ್ ಫಾಲ್ಸ್ ಆದ್ಮೇಲೆ ಅದು ಫಸ್ಟ್ ಫಾರ್ ಲೂಪ್ ಗೆ ಮೂವ್ ಆಗುತ್ತೆ. ಸೊ ನೆಕ್ಸ್ಟ್ ಈಗ ಸೆಕೆಂಡ್ ಫಾರ್ ಲೂಪ್ ಅಲ್ಲಿ ಇದೆ ಕಂಟ್ರೋಲ್ ಇನ್ನೂನು. ಅಗೈನ್ ಇಟ್ ವಿಲ್ ಇನ್ಕ್ರಿಮೆಂಟ್ ದ ವ್ಯಾಲ್ಯೂ ಆಫ್ ಜೆ. ಸೊ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆದ್ರೆ ಜೆ ಇಸ್ 1 ನೌ. Again it will check the condition 1 less than 3, true. Again it will take the value now. Array of 0, 1. Let's take the input as 6. Next input ತಗೊಂಡ್ಮೇಲೆ again it will go back to the second for loop. Again j increment ಆಗುತ್ತೆ. j equals to 2. 2 less than 3. This is true. Next again it will take the input as array of 0, 2. Let's take the input as 9. ಸೊ ಈ ರೀತಿ ಇನ್ಪುಟ್ ತಗೊಳುತ್ತೆ. ನೆಕ್ಸ್ಟ್ ಇಟರೇಷನ್ಗೆ ಜೆ ಇನ್ಕ್ರಿಮೆಂಟ್ ಆದಾಗ ಏನಾಗುತ್ತೆ, ಜೆ ಈಕ್ವಲ್ಸ್ ಟು 3. 3 ಲೆಸ್ ದ್ಯಾನ್ 3 ಬಂತು. ಸೊ ಇವಾಗ ಏನಾಗುತ್ತೆ, ಕಂಡೀಷನ್ ಬಿಕಮ್ಸ್ ಫಾಲ್ಸ್.
ಈ ಕಂಡೀಷನ್ ಫಾಲ್ಸ್ ಆದಾಗ ಸೆಕೆಂಡ್ ಲೂಪ್ ಕಂಡೀಷನ್ ಫಾಲ್ಸ್ ಆದಾಗ ಏನಾಗುತ್ತೆ ದ ಕಂಟ್ರೋಲ್ ವಿಲ್ ಗೋ ಬ್ಯಾಕ್ ಟು ದ ಫಸ್ಟ್ ಫಾರ್ ಲೂಪ್. ಈ ಫಸ್ಟ್ ಫಾರ್ ಲೂಪ್ ಬಂದ್ಮೇಲೆ ಅಗೈನ್ ವ್ಯಾಲ್ಯೂ ಆಫ್ ಐ ವಿಲ್ ಬಿ ಇನ್ಕ್ರಿಮೆಂಟೆಡ್. ಸೊ ವ್ಯಾಲ್ಯೂ ಆಫ್ ಐ ಇನ್ಕ್ರಿಮೆಂಟ್ ಆದ್ರೆ ಏನಾಗುತ್ತೆ, ಸೊ ಆಫ್ಟರ್ ಇನ್ಕ್ರಿಮೆಂಟಿಂಗ್ ದ ವ್ಯಾಲ್ಯೂ ಆಫ್ ಐ ಈಸ್ ಈಕ್ವಲ್ ಟು 1 ಇದೆ. ಅಗೈನ್ now for loop will go into the second one. Control will move to the second for loop. So again it will check with j. j equals to 0 ನೇ initialize ಆಗಿರುತ್ತೆ again ಮತ್ತೆ. Now 0 less than or equal less than 3 condition is true. Scanf statement run ಆಗುತ್ತೆ, that is array of, now the value of I is 1, j ವ್ಯಾಲ್ಯೂ 0 ಇದೆ. ಸೊ 1,0 ಇನ್ಪುಟ್ ತಗೊಳುತ್ತೆ. ಲೆಟ್ಸ್ ಸೇ ಇಟ್ ಇಸ್ 12. ಸೊ ಈ ರೀತಿ ಪ್ರತಿ ಇಟಿರೇಷನ್ಗೂ ವ್ಯಾಲ್ಯೂ ತಗೊಳ್ತಾ ಹೋಗುತ್ತೆ. ವೆನ್ ಎವರ್ ದ ಕಂಡೀಷನ್ ಆಫ್ ಜೆ ಬಿಕಮ್ಸ್ ಫಾಲ್ಸ್, ಆವಾಗ ಮಾತ್ರ ಸೆಕೆಂಡ್ ಫಾರ್ ಲೂಪ್ ಇಂದ ಕಂಟ್ರೋಲ್ ಬ್ಯಾಕ್ ಫಸ್ಟ್ ಫಾರ್ ಲೂಪಿಗೆ ಮೂವ್ ಆಗೋದು. ಅಂಡ್ ವೆನ್ ದಿಸ್ ಕಂಡೀಷನ್ ಬಿಕಮ್ಸ್ ಫಾಲ್ಸ್, ಐ ಕಂಡೀಷನ್ ಏನಿದೆ ಇದು ಫಾಲ್ಸ್ ಆದಾಗ ನನಗೆ ಕಂಪ್ಲೀಟ್ ಲೂಪ್ ಇದೇನಿದೆ ಇದು ಬ್ರೇಕ್ ಆಗುತ್ತೆ. ಗಾಟ್ ಇಟ್? ಸೊ ಹಿಯರ್ ವಿ ಆರ್ ಟೇಕಿಂಗ್ ದ ಇನ್ಪುಟ್ ಫಾರ್ 2-dimensional array. ಸೊ ನಾವು ಲೆಟ್ಸ್ ಪ್ರಿಂಟ್ ದಿಸ್. ಏನೇನ್ ವ್ಯಾಲ್ಯೂ ಇನ್ಪುಟ್ ತಗೊಂಡಿರ್ತೀವಿ ಅದನ್ನ ಪ್ರಿಂಟ್ ಮಾಡ್ತಿದೀವಿ. ಸೊ ಹಿಯರ್ ಸೇಮ್ ಫಾರ್ ಲೂಪ್ ಆರ್ ರಿಪೀಟೆಡ್. ಅದೇ ಫಾರ್ ಲೂಪ್ಸ್ ರಿಪೀಟ್ ಆಗಿದೆ, ಬಟ್ ಇಲ್ಲಿ ಸ್ಕ್ಯಾನ್ ಎಫ್ ಬದಲು ವಿ ಆರ್ ಯೂಸಿಂಗ್ ದ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್. ಗಾಟ್ ಇಟ್? ಸೊ ನಾವೀಗ 3, 6, 9 ಏನ್ ಇನ್ಪುಟ್ ಕೊಟ್ಟಿದ್ವಿ ಇದೇ ತರ ಪ್ರಿಂಟ್ ಆಗುತ್ತೆ. ಬಿಕಾಸ್ ಇಲ್ಲಿ /t ಯೂಸ್ ಮಾಡಿದೀವಿ. ಸೊ ಇಲ್ಲಿ ಮಧ್ಯದಲ್ಲಿ ಒಂದು ಎಂಟಿ ಸ್ಪೇಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಒನ್ ಟ್ಯಾಬ್ ಸ್ಪೇಸ್. ಆಫ್ಟರ್ ದಿಸ್ ಜೆ ಏನಿದೆ ಫಾರ್ ಲೂಪ್ ಜೇದ್ ಏನಿದೆ ಇದು ಫಾಲ್ಸ್ ಆದಾಗ ಏನಾಗುತ್ತೆ, ದಿಸ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಅಂದ್ರೆ ನ್ಯೂ ಲೈನ್ ಹೋಗುತ್ತೆ, ನೆಕ್ಸ್ಟ್ ಲೈನ್ ತಗೊಳುತ್ತೆ. ಅಂಡ್ ಆಫ್ಟರ್ ಟೇಕಿಂಗ್ ನ್ಯೂ ಲೈನ್ ದ ಕಂಟ್ರೋಲ್ ವಿಲ್ ಮೂವ್ ಬ್ಯಾಕ್ ಟು ದ ಫಸ್ಟ್ ಫಾರ್ ಲೂಪ್. ಸೊ ನೆಕ್ಸ್ಟ್ ಇನ್ಪುಟ್ ನಾವ್ ಏನ್ ಕೊಟ್ಟಿರ್ತೀವಿ 12, 13, 14 ಏನ್ ಕೊಟ್ಟಿರ್ತೀವಿ ಅದನ್ನ ತಿರ್ಗಾ ಸೀಕ್ವೆನ್ಶಿಯಲ್ ಆಗಿ ಪ್ರಿಂಟ್ ಮಾಡುತ್ತೆ. ಅಂಡ್ ಅಗೈನ್ ಆಫ್ಟರ್ ಪ್ರಿಂಟಿಂಗ್ ದಿಸ್ ದ ಕಂಟ್ರೋಲ್ ವಿಲ್ ಕಮ್ ಟು ಹಿಯರ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್. ಮತ್ತೆ ಇನ್ನೊಂದು ಹೊಸ ನ್ಯೂ ಲೈನ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಅಗೈನ್ ಕಂಟ್ರೋಲ್ ವಿಲ್ ಗೋ ಬ್ಯಾಕ್ ಟು ದಿಸ್ ಫಾರ್ ಲೂಪ್. ಮತ್ತೆ ಸೇಮ್ ರಿಪೀಟ್ ಆಗುತ್ತೆ. ಇಟ್ ವಿಲ್ ಪ್ರಿಂಟ್ ದ ಥರ್ಡ್ ರೋ ಅಂಡ್ ದೆನ್ ದ ಪ್ರೋಗ್ರಾಮ್ ವಿಲ್ ಎಂಡ್. ಲೆಟ್ಸ್ ರನ್ ದಿಸ್ ಅಂಡ್ ಸಿ. ಸೊ ದಿಸ್ is the program. It is asking for the elements. This is the 2-dimensional array. ಇಲ್ಲಿ ಅರೇ ಪ್ರಿಂಟ್ ಆಗಿದೆ. ಸೊ ಫಸ್ಟ್ ಎಲಿಮೆಂಟ್ಸ್ ನಾವೇನ್ ಕೊಟ್ವಿ ಅದಷ್ಟನ್ನು ರೀಡ್ ಮಾಡ್ತು. ಅದಾದ್ಮೇಲೆ 2-dimensional array ಏನಿದೆ ಅದನ್ನ ಪ್ರಿಂಟ್ ಮಾಡುತ್ತೆ. ದಟ್ಸ್ ಇಟ್. ಸೊ ಇದಿಷ್ಟು ನಿಮ್ಮ 2-dimensional array. In the next video, we will be discussing some more examples for 2-dimensional array. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ please like the video and subscribe to our channel Ved IQ Classes. Thank you for watching.